ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕಡೆಗೂ ಇಂಡಿ ಮೈತ್ರಿಕೂಟವನ್ನು ಮುನ್ನಡೆಸೋದು ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ವಿಪಕ್ಷಗಳಲ್ಲಿ ಸಾಕಷ್ಟು ಪಕ್ಷಗಳು ಇಂಡಿ ಮೈತ್ರಿಕೂಟದ ಸಂಚಾಲಕರನ್ನಾಗಿ ನಿತೀಶ್ ಕುಮಾರ್ ಅವರನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಆಗಿವೆ. ಈ ಮೂಲಕ ಪ್ರಧಾನಿ ಮೋದಿ ಅವರ ವಿರುದ್ಧ ಮತ್ತೊಬ್ಬ ಪ್ರಭಾವಿ ನಾಯಕರನ್ನ ನಿಲ್ಲಿಸುವ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಈ ಹಿಂದೆ ಕೂಡ ಈ ರೀತಿಯ ಘಟನೆಗಳು ಭಾರತದ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ಬಾರಿ ನಡೆದಿವೆ. ಈ ಬಾರಿ ಅದನ್ನೇ ಪ್ರಯೋಗಿಸುವ ತಂತ್ರವನ್ನ ವಿಪಕ್ಷಗಳು ಹೆಣಿತಾ ಇವೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದ್ದ ಕಾಲದಲ್ಲಿ ಆ ಪಕ್ಷವನ್ನ ಮಣಿಸುವ ನಿಟ್ಟಿನಲ್ಲಿ ಜನತಾ ಪಕ್ಷ ಬಳಕೆಯಾಗಿತ್ತು. 1977ರಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಇಂದಿರಾ ಗಾಂಧಿ ವಿರುದ್ಧ ಪ್ರತಿಪಕ್ಷಗಳನ್ನ ಒಟ್ಟು ಮಾಡಿದ್ರು. ಅಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಚುನಾವಣೆಯಲ್ಲಿ ಗೆದ್ರು. ಭಾರತಕ್ಕೆ ಪ್ರಪ್ರಥಮ ಕಾಂಗ್ರೆಸ್ ಹೇತರ ಪ್ರಧಾನಿ ಸಿಗುವ ಹಾಗೆ ಆಯ್ತು. ಅದಾದ ನಂತರ 1989ರಲ್ಲಿ ಇದೇ ರೀತಿಯ ಘಟನೆ ಪುನರಾವರ್ತನೆ ಆಗಿತ್ತು. ಅವತ್ತು ವಿ.ಪಿ. ಸಿಂಗ್ ರಾಜೀವ್ ಗಾಂಧಿ ವಿರುದ್ಧ ನಿಂತರು. ಅದಕ್ಕೆ ಬಿಜೆಪಿ ವಿ.ಪಿ. ಸಿಂಗ್ ಅವರಿಗೆ ಬೆಂಬಲವಾಗಿ ನಿಲ್ತು. ಸೊ ಇದೇ ಮಾದರಿಯಲ್ಲೇ ಇವತ್ತು ಮೋದಿ ವಿರುದ್ಧ ನಿತೀಶ್ ಕುಮಾರ್ರನ್ನ ಮುಂದೆ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷ ಬೆಂಬಲವನ್ನ ಕೊಡೋ ಲೆಕ್ಕಾಚಾರದಲ್ಲಿದೆ. ಹಾಗಾದ್ರೆ ಏನಿದು ಜನತಾ ಪಕ್ಷದ ರಾಜಕೀಯ? ಇಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಅನಿವಾರ್ಯ ಆಗ್ತಿರೋದು ಯಾಕೆ? ಈ ಆಯ್ಕೆಯನ್ನ ಲಾಲೂ ಪ್ರಸಾದ್ ಯಾದವ್ ಸೇರಿದ ಹಾಗೆ ಸಾಕಷ್ಟು ನಾಯಕರು ಬೆಂಬಲಿಸೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ನಿಮಗೆ ನೆನಪಿರಬೇಕು, ಭಾರತದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿಪಕ್ಷಗಳೆಲ್ಲವೂ ಕೂಡ ಒಟ್ಟಾಗಿದ್ವು. ಅವತ್ತು ವಿರೋಧ ಪಕ್ಷಗಳನ್ನ ಒಗ್ಗೂಡಿಸಿ ಇಂದಿರಾ ಗಾಂಧಿ ಅನ್ನೋ ಪವರ್ಫುಲ್ ನಾಯಕಿಯ ವಿರುದ್ಧ ಚುನಾವಣೆಯಲ್ಲಿ ಗೆಲುವು ಪಡೆಯೋ ಹಾಗೆ ಮಾಡಿದ್ದು ಜಯಪ್ರಕಾಶ್ ನಾರಾಯಣ್. ಇನ್ನು ಇಂದಿರಾ ಗಾಂಧಿ ಸಾವಿನ ನಂತರ ರಾಜೀವ್ ಗಾಂಧಿ ಭಾರತದ ಪ್ರಭಾವಿ ನಾಯಕರಾಗಿ ಕಾಣಿಸಿಕೊಂಡ್ರು. ಅಲ್ಲಿ ಅವರ ವಿರುದ್ಧ ಸಿಡಿದದ್ದು ವಿ.ಪಿ. ಸಿಂಗ್. ಬೋಫೋರ್ಸ್ ಹಗರಣವನ್ನ ಮುಂದೆ ಇಟ್ಕೊಂಡು ವಿ.ಪಿ. ಸಿಂಗ್ ರಾಜೀವ್ ಗಾಂಧಿ ಸರ್ಕಾರದಿಂದ ಹೊರಬಂದ್ರು. ರಾಜೀವ್ ಗಾಂಧಿ ಅವರ ಕಾಂಗ್ರೆಸ್ನ ವಿರುದ್ಧ ಜನತಾದಳವನ್ನ ಸ್ಥಾಪನೆ ಮಾಡಿಕೊಂಡ್ರು. ಆ ಬಳಿಕ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿದ್ರು. ಅಲ್ಲಿ ಫಲಿತಾಂಶ ಅತಂತ್ರ ಆಯ್ತು. ಹೀಗಾಗಿ ರಾಜೀವ್ ಗಾಂಧಿ ಅಧಿಕಾರವನ್ನ ಕಳೆದುಕೊಂಡ್ರು. ಆದ್ರೆ ಅಲ್ಲಿ ಸರ್ಕಾರ ರಚಿಸೋದಕ್ಕೆ ಬೇಕಾದಷ್ಟು ಸಂಖ್ಯಾಬಲ ಯಾವುದೇ ಪಕ್ಷಕ್ಕೂ ಇರಲಿಲ್ಲ. ಬಟ್ ವಿ.ಪಿ. ಸಿಂಗ್ ಅವರ ಪಕ್ಷಕ್ಕೆ ಬಿಜೆಪಿ ಬೆಂಬಲವನ್ನ ಕೊಡೋದ್ರ ಮೂಲಕ ವಿ.ಪಿ. ಸಿಂಗ್ ರನ್ನ ಪ್ರಧಾನಿಯನ್ನಾಗಿ ಮಾಡಿತು. ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ದೂರ ಇಡುವಂತಹ ಕಾರಣಕ್ಕಾಗಿಯೇ ಬಿಜೆಪಿ ಪಕ್ಷ ವಿ.ಪಿ. ಸಿಂಗ್ ಅವರಿಗೆ ಬೆಂಬಲವನ್ನ ಕೊಟ್ಟಿತ್ತು. ಸೊ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬಲಿಷ್ಠವಾಗಿದೆ ಅಂತ ಆದಾಗ ಅದನ್ನು ಎದುರಿಸೋದಕ್ಕೆ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೆಲವು ನಾಯಕರನ್ನ ಮುಂದೆ ಬಿಟ್ಟು ಅವರಿಂದ ಸರ್ಕಾರವನ್ನ ಬೀಳುವಂತೆ ಮಾಡೋದು ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಈಗ ಅದೇ ತಂತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದು ಈ ಬಾರಿ ಪ್ರಧಾನಿ ಮೋದಿ ವಿರುದ್ಧ ನಿತೀಶ್ ಕುಮಾರ್ ನಿಲ್ಲುವ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ರಾಜಕಾರಣದಲ್ಲಿ ಅನುಭವ ಇರುವಂತ ವ್ಯಕ್ತಿ. ಅವರು ವಿ.ಪಿ. ಸಿಂಗ್ ಸೇರಿದ ಹಾಗೆ ಸಾಕಷ್ಟು ನಾಯಕರ ನೆರಳಿನಲ್ಲಿ ಬೆಳೆದು ಬಂದಿದ್ದಾರೆ. ಬಿಹಾರದ ರಾಜಕಾರಣವನ್ನ ನೋಡಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದ ಅನುಭವ ಅವರಿಗಿದೆ. ಅಲ್ಲದೆ ಬಿಹಾರದ ರಾಜ್ಯವನ್ನ ಮುನ್ನಡೆಸಿದ ಅನುಭವ, ಅಲ್ಲಿನ ರಾಜಕೀಯ ಏರಿಳಿತಗಳನ್ನ ಕಂಡಿರೋ ನಿತೀಶ್ ಕುಮಾರ್ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೇಗಿರಬೇಕು ಅನ್ನೋ ಅನುಭವವನ್ನು ಕೂಡ ಹೊಂದಿದ್ದಾರೆ. ಹಾಗೇನೆ ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಯಾರನ್ನ ದೂರಿದ್ರೆ ಮತಗಳು ಬರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಅವರಿಗೆ ಚೆನ್ನಾಗೇ ಇವೆ. ಇದಲ್ಲದೆ ನಿತೀಶ್ ಕುಮಾರ್ ಒಬ್ಬ ಹಿಂದುಳಿದ ವರ್ಗದ ನಾಯಕ. ಇದು ಮೋದಿ ಅವರ ಹಿಂದುಳಿದ ವರ್ಗದ ನಾಯಕ ಅನ್ನೋದಕ್ಕೆ ಪರ್ಯಾಯ ಆಗುತ್ತೆ. ಅಲ್ಲದೆ ಈ ಹಿಂದಿನಿಂದಲೂ ಕೂಡ ನಿತೀಶ್ ಕುಮಾರ್ ಅವರನ್ನ ಮೋದಿಯ ಪರ್ಯಾಯ ಅಂತ ಹೇಳಲಾಗ್ತಾ ಇದ್ದು ಅದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿನೇ ನಿತೀಶ್ ಕುಮಾರ್ ಈ ಬಾರಿ ಒಂದು ಪ್ರಯತ್ನ ಮಾಡಿ ಪ್ರಧಾನಿ ಆಗುವ ಕನಸನ್ನ ಕಂಡ್ರು. ಅವರು ವಿಪಕ್ಷಗಳನ್ನು ಒಗ್ಗೂಡಿಸೋದಕ್ಕೆ ಪಾಟ್ನಾದಲ್ಲಿ ಒಂದು ಸಭೆಯನ್ನ ನಡೆಸಿದ್ರು. ಆ ನಂತರ ಶುರುವಾಗಿದ್ದೆ ಇಂಡಿ ಮೈತ್ರಿಕೂಟ. ಸೊ ಇಲ್ಲಿ ಈ ಬಾರಿ ತನಗೆ ಅಧಿಕಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮೋದಿ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಪಣ ತೊಟ್ಟಿರೋ ಕಾಂಗ್ರೆಸ್ ತನ್ನೆಲ್ಲ ಅಹಂಗಳನ್ನ ಕಟ್ಟಿಟ್ಟು ನಿತೀಶ್ ಕುಮಾರ್ ಅವರಿಗೆ ಇಂಡಿ ಮೈತ್ರಿಕೂಟದ ಸಂಚಾಲಕ ಪಟ್ಟವನ್ನು ಕಟ್ಟೋದಕ್ಕೆ ಯೋಚನೆ ಮಾಡ್ತಾ ಇದೆ. ಈ ಮೂಲಕ ಉತ್ತರ ಭಾರತದ ಪ್ರಭಾವಿ ನಾಯಕರನ್ನ ಮುಂದಿಟ್ಕೊಂಡು ಬಿಜೆಪಿಯನ್ನ ಎದುರಿಸುವ ತಂತ್ರವನ್ನ ಅನುಸರಿಸ್ತಾ ಇದೆ. ಇನ್ನು 2014ರಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರೋ ಕಮ್ಯುನಿಸ್ಟ್ ಪಕ್ಷ ನಿತೀಶ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿದೆ. ಇಲ್ಲಿ ಕಮ್ಯುನಿಸ್ಟರು ನಿತೀಶ್ ಅವರನ್ನ ಬೆಂಬಲಿಸೋದಕ್ಕೆ ಎರಡು ಕಾರಣಗಳಿವೆ. ಅದರಲ್ಲಿ ಒಂದು ಬಿಜೆಪಿ ಆದರೆ ಮತ್ತೊಂದು ತೃಣಮೂಲ ಕಾಂಗ್ರೆಸ್. ಯಾಕೆಂದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ನಿತೀಶ್ ಕುಮಾರ್ ಅವರನ್ನ ಸಂಚಾಲಕ ಹುದ್ದೆಗೆ ತರೋದು ಇಷ್ಟ ಇಲ್ಲ. ಯಾಕಂದ್ರೆ ಅವಕಾಶ ಬಂದ್ರೆ ತಾನು ಕೂಡ ಪ್ರಧಾನಿ ಹುದ್ದೆಯ ಮೇಲೆ ಟವಲ್ ಹಾಕಬಹುದು ಅನ್ನೋದು ಮಮತಾ ಅವರ ಅಭಿಪ್ರಾಯ. ಹೀಗಾಗಿನೇ ಅವರು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ತೇಲಿಬಿಟ್ಟಿದ್ದು. ಆ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಮುಂದೆ ತಮಗೆ ಯಾರು ಕೂಡ ಎದುರಾಳಿಗಳು ಇರಬಾರದು ಅನ್ನೋ ಹಾಗೆ ನೋಡಿಕೊಂಡಿದ್ದು. ಆದರೆ ಈಗ ನಿತೀಶ್ ಕುಮಾರ್ ಅವರನ್ನ
ಸಂಚಾಲಕ ಹುದ್ದೆಗೆ ನೇಮಿಸೋದಕ್ಕೆ ಕಮ್ಯುನಿಸ್ಟ್ ಪಕ್ಷಗಳು ಸೇರಿದ ಹಾಗೆ ಸಾಕಷ್ಟು ನಾಯಕರು ಒಲವನ್ನು ತೋರ್ತಾ ಇರೋದ್ರಿಂದ ಮಮತಾ ಬ್ಯಾನರ್ಜಿ ಅವರು ಸುಮ್ಮನಾಗುವ ಸಾಧ್ಯತೆಗಳಿವೆ. ಇಲ್ಲಿ ಮಮತಾ ಅವರನ್ನ ವಿರೋಧಿಸ್ತಾ ಬಂದಿರೋ ಕಮ್ಯುನಿಸ್ಟರು ಸಹಜವಾಗಿ ನಿತೀಶ್ರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಅಲ್ಲದೆ ಮುಂದೆ ಕೂಡ ಒಂದು ವೇಳೆ ಇಂಡಿ ಮೈತ್ರಿಕೂಟಕ್ಕೆ ಅಧಿಕಾರ ಸಿಕ್ಕಿದ್ರು ಕೂಡ ಅಲ್ಲಿ ಅವರು ನಿತೀಶ್ ಕುಮಾರ್ ಅವರ ಬೆಂಬಲಕ್ಕೆ ನಿಲ್ತಾರೆ ಹೊರತು ಮಮತಾ ಬ್ಯಾನರ್ಜಿ ಅವರ ಬೆಂಬಲಕ್ಕೆ ಅಲ್ಲ. ಇನ್ನು ನಿತೀಶ್ ಕುಮಾರ್ ಅವರು ಕೂಡ ಇದನ್ನೇ ಬಯಸ್ತಾ ಇದ್ರು. ಅವರಿಗೂ ಕೂಡ ಒಂದು ಸಲ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಕನಸಿದೆ. ಹೀಗಾಗಿ ನಿತೀಶ್ ಕುಮಾರ್ ಸೈಲೆಂಟ್ ಆಗಿ ಇಂಡಿ ಮೈತ್ರಿಕೂಟದ ಸಂಚಾಲಕ ಹುದ್ದೆಗೆ ಸಿದ್ಧರಾಗ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಗೇಮ್ ತುಂಬಾನೇ ಚೆನ್ನಾಗಿದೆ. ಒಂದು ವೇಳೆ ಈ ಮೈತ್ರಿಕೂಟ ಆಗಿದ್ರೆ ಅದು ಕಾಂಗ್ರೆಸ್ನ ಬೆಂಬಲದಿಂದ ಅಂತ ತೋರಿಸ್ಕೊಳ್ಳೋದು, ಅಥವಾ ಮೈತ್ರಿಕೂಟ ಸೋತ್ರೆ ನಿತೀಶ್ ನಾಯಕತ್ವದಲ್ಲಿ ಸೋತ್ವಿ, ಇದು ಸಾಮೂಹಿಕ ನಾಯಕತ್ವ ಅಂತ ಹೇಳೋದ್ರ ಮೂಲಕ ದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈಗಾಗಲೇ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಕ್ಷೇತ್ರಗಳ ಆಸೆಯನ್ನೇ ಕೈಬಿಟ್ಟಿರುವಂತಹ ಕೈ ನಾಯಕರು ನಮಗೆ ಅಧಿಕಾರ ಸಿಗದೇ ಇದ್ರೂ ಪರವಾಗಿಲ್ಲ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಲಾಲು ಪ್ರಸಾದ್ ಅಂತ ನಾಯಕರು ಕೂಡ ನಿತೀಶ್ ಅವರ ಆಯ್ಕೆಯನ್ನ ಬೆಂಬಲಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟದ ಸಂಚಾಲಕ ಹುದ್ದೆಗೆ ನೇಮಕ ಆದ್ರೆ ಅವರು ಬಿಹಾರದ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟುಕೊಡ್ಬಹುದು. ಹಾಗೇನಾದ್ರೂ ಆದ್ರೆ ಅಲ್ಲಿಗೆ ತೇಜಸ್ವಿ ಯಾದವ್ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಬಿಹಾರದ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಅವರ ಆಯ್ಕೆಯನ್ನ ಬೆಂಬಲಿಸುವ ಸಾಧ್ಯತೆ ಕೂಡ ಇದೆ. ಇನ್ನು ನಿತೀಶ್ ಕುಮಾರ್ ಮೇಲ್ನೋಟಕ್ಕೆ ತುಂಬಾನೇ ಸರಳ ವ್ಯಕ್ತಿ ಹಾಗೂ ಭ್ರಷ್ಟಾಚಾರವಿಲ್ಲದೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಉತ್ತರ ಭಾರತದಲ್ಲಿದೆ. ಹಾಗೇನೆ ಅವರು ಹಿಂದುಳಿದ ವರ್ಗದ ನಾಯಕರಾಗಿರೋದ್ರಿಂದ ಉತ್ತರ ಭಾರತದಲ್ಲಿನ ಹಿಂದುಳಿದ ವರ್ಗ ಅವರನ್ನ ಒಪ್ಪಿಕೊಂಡಿದ್ದೇ ಆದಲ್ಲಿ ಬಿಜೆಪಿಗೆ ಒಂದಷ್ಟು ಕಡೆಗಳಲ್ಲಿ ಗೆಲ್ಲೋದಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಕೆಲವೊಮ್ಮೆ ರಾಜಕಾರಣದಲ್ಲಿ ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಸಣ್ಣ ಸಣ್ಣ ಕಾರಣಕ್ಕೆ ಅವರೆಲ್ಲರೂ ಕುಸಿದು ಬಿದ್ದಿರೋದನ್ನ ನಾವು ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಂಡಿದ್ದೇವೆ. ಹೀಗಾಗಿನೇ ನಿತೀಶ್ ಆಯ್ಕೆ ಅನ್ನೋದು ಬಿಜೆಪಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಹಾಗೆ ಕಾಣ್ತಾ ಇದೆ. ಈ ಎಚ್ಚರಿಕೆಯನ್ನ ಬಿಜೆಪಿ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡು ನಿತೀಶ್ ಕುಮಾರ್ ಅವರ ವಿರುದ್ಧ ತಂತ್ರಗಾರಿಕೆಯನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಮೋದಿಯವರ ಜನಪ್ರಿಯತೆ ಇಂಡಿ ಮೈತ್ರಿಕೂಟಕ್ಕೆ ಸವಾಲಾಗ್ತಾ ಇದೆ. ಈ ಹಿಂದೆ ಇಂದಿರಾ ಗಾಂಧಿ ಅವರಿಗೆ ಇದ್ದಷ್ಟು ಆಡಳಿತ ವಿರೋಧಿ ಅಲೆ ಮೋದಿಗಿಲ್ಲ. ಹಾಗೇನೆ ರಾಜೀವ್ ಗಾಂಧಿ ಅವರ ಸರ್ಕಾರದಲ್ಲಿ ನಡೆದ ಬೋಫೋರ್ಸ್ ನಂತಹ ಭ್ರಷ್ಟಾಚಾರ ಪ್ರಕರಣಗಳು ಮೋದಿ ಸರ್ಕಾರದಲ್ಲಿ ವರದಿಯಾಗಿಲ್ಲ. ಹೀಗಾಗಿ ಮೋದಿ ವಿರುದ್ಧ ನಿತೀಶ್ ಕುಮಾರ್ ವಿಪಿ ಸಿಂಗ್ ಆಗಿಬಿಡ್ತಾರಾ ಅನ್ನೋದನ್ನ ನಂಬೋದಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಶತ್ರುವಿನ ಬಲವನ್ನ ಅಲ್ಲಗೆಳಿಬಾರ್ದು ಅಲ್ವಾ. ಇಲ್ಲಿ ಬಿಜೆಪಿಯನ್ನು ಮಣಿಸೋದಕ್ಕೆ ಇಂಡಿ ಮೈತ್ರಿಕೂಟ ಸಾಕಷ್ಟು ತಯಾರಿಯನ್ನು ನಡೆಸ್ತಾ ಇದೆ. ಅದಕ್ಕೆ ಬಿಜೆಪಿಯ ಉತ್ತರ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಇಂಡಿ ಮೈತ್ರಿಕೂಟದ ಕ್ಯಾಪ್ಟನ್ಸಿ ನಿತೀಶ್ ಕುಮಾರ್ ಅವರಿಗೆ ಸಿಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.